ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬರ್ತಾಯಿದೆ. ಮತ್ತು ಅದೇ ಥರ ಚೈತ್ರ ನವರಾತ್ರಿ ಆಚರಣೆ ಕೂಡ ಇರುತ್ತೆ ನೋಡ್ರಿ. ಭಾಳಷ್ಟು ಮಂದಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಆಚರಣೆ ಮಾಡೋದಿಲ್ಲ, ಪದ್ಧತಿ ಇರೋದಿಲ್ಲ. ಪದ್ಧತಿ ಇಲ್ಲ ಅನ್ನೋರು ಕೂಡ ಆಚರಣೆಯನ್ನು ಮಾಡ್ಬೋದು ನೋಡ್ರಿ. ಈಗ ಏನಂತಂದ್ರೆ ಈ ಒಂದು ಸಮಯದಲ್ಲಿ ಈ ಚೈತ್ರ ನವರಾತ್ರಿ ಜೊತೆಗೆ ದುರ್ಗಾದೇವಿ ಆರಾಧನೆ ಮಾಡ್ತಾರೆ ಕೆಲವರು. ಇನ್ನು ಅದನ್ನು ಮಾಡಿಲ್ಲ ಅಂತಂದ್ರೂ ಕೂಡ ನೀವು ಶ್ರೀರಾಮನವಮಿ ಬರ್ತಾ ಇದೆ ಸಮಯದಲ್ಲಿ ಇದನ್ನು ರಾಮನವರಾತ್ರಿ ಅಂತಲೂ ಕೂಡ ಕರೀತಾರೆ ನೋಡ್ರಿ ಈ ಚೈತ್ರ ನವರಾತ್ರಿಯನ್ನು. ಹಾಗಾಗಿ 9 ದಿನಗಳ ಕಾಲ ಏನಂತಂದ್ರೆ ರಾಮನ ಪೂಜೆಯನ್ನು ಮಾಡುವಂಥದ್ದು ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ರಾಮದೇವರ ಒಂದು ಸುಪ್ರಭಾತವನ್ನು ಹೇಳುವಂಥದ್ದು ನೋಡ್ರಿ. ಒಂದು ಫೋಟೋ ಅಥವಾ ವಿಗ್ರಹ ಇದ್ರೂ ಸಾಕು. ಈ ಒಂದು 9 ದಿವಸ ಏನಂದ್ರೆ ಯುಗಾದಿಯಿಂದ ಅಂದರೆ ಮಾರ್ಚ್ 19ನೇ ತಾರೀಕಿಂದ ಈ ಒಂದು ನವರಾತ್ರಿ ಪ್ರಾರಂಭ ಆಗೋದ್ರಿಂದ ದುರ್ಗಾದೇವಿ ಆರಾಧನೆ ಮಾಡಿದರೂ ಕೂಡ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಶ್ರೀರಾಮ ದೇವರ ಒಂದು ಈ ಒಂದು ಸಣ್ಣ ಸೇವೆ ಅಂದರೆ ಸುಪ್ರಭಾತ ಸೇವೆಯನ್ನು ನೀವು 9 ದಿವಸ ಮಾಡುವಂಥದ್ದು ನೋಡ್ರಿ. 9 ದಿನಗಳ ಕಾಲ ಅಂದರೆ ನವಮಿವರೆಗೂ, ಶ್ರೀರಾಮನವಮಿವರೆಗೂ ಈ ಒಂದು ಸುಪ್ರಭಾತ ಸೇವೆಯನ್ನು ಮಾಡಬೇಕು. ಅದೇನಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನಿಮಗೆ ಆ ನಂತರ ಸ್ವಲ್ಪ ಅಷ್ಟು ಬೇಗ ಆಗಿಲ್ಲ ಅಂದರೆ ಒಂದು 6 ಗಂಟೆ ಒಳಗಡೆ ನೀವು ಈ ಒಂದು ಶ್ರೀರಾಮ ದೇವರ ಸುಪ್ರಭಾತವನ್ನು ಹೇಳ್ಕೊಳ್ಳುವಂಥದ್ದು ನೋಡ್ರಿ. ಮಾರ್ಚ್ 19 ಯುಗಾದಿ ನೋಡ್ರಿ. ಅದೇ ಸಮಯದಲ್ಲೇ ಈ ಚೈತ್ರ ನವರಾತ್ರಿ ಕೂಡ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಏನಪ್ಪ ಅಂದ್ರೆ ಮಾರ್ಚ್ 26ನೇ ತಾರೀಕಿನವರೆಗೂ ನೀವು ಏನಂತಂದ್ರೆ ಶ್ರೀರಾಮನವಮಿವರೆಗೂ ಏನಂತಂದ್ರೆ ಈ ಒಂದು ಸುಪ್ರಭಾತ ಸೇವೆಯನ್ನು ಮಾಡುವಂಥದ್ದು ದೇವರಿಗೆ. ರಾಮನ ಒಂದು ಜನ್ಮವನ್ನು ಸೂಚಿಸುತ್ತೆ. ಮತ್ತು ಇದೇ ಟೈಮಲ್ಲಿ ಏನಂತಂದ್ರೆ ರಾಮನವಮಿಯನ್ನು ಆಚರಣೆಯನ್ನು ಮಾಡ್ತೀವಿ ನೋಡ್ರಿ. ಹಾಗಾಗಿ ಈ ಒಂದು ಸುಪ್ರಭಾತ ಸೇವೆಯನ್ನು ಸಲ್ಲಿಸೋದು ಭಗವಂತನಿಗೆ ಒಂದು ವಿಶೇಷ ಸೇವೆ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಶ್ರೀರಾಮ ದೇವರ ಒಂದು ರಕ್ಷೆ ಸಿಗುತ್ತೆ ಅಂತಂದು ಹೇಳ್ಬೋದು ನೋಡ್ರಿ. ಈ ಸೇವೆ ಅತ್ಯಂತ ಸರಳ ಅಂತಲೇ ಹೇಳ್ಬೋದು ನೋಡ್ರಿ. ಯಾವ ಥರ ಸುಪ್ರಭಾತ ಸೇವೆಯನ್ನು ಮಾಡಬೇಕು ಅಂತಂದು ಹೇಳೋದಾತಪ್ಪ ಅಂತಂದ್ರೆ ಇದೇನಂದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಸೇವೆ ನೋಡ್ರಿ. ಭಗವಂತನಿಗೆ 6 ಗಂಟೆ ಒಳಗಡೆ ಮಾಡುವಂಥದ್ದು. ಮತ್ತು ಒಂದು ಫೋಟೋ ಅಥವಾ ಒಂದು ವಿಗ್ರಹ, ರಾಮದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ಸಾಕು. ಸ್ನಾನ ಎಲ್ಲ ಆದಮೇಲೆ ಮಡಿ ಬಟ್ಟೆಯನ್ನು ಧರಿಸ್ಕೊಂಡು ಆನಂತರ ರಂಗೋಲಿ ಎಲ್ಲ ಹಾಕ್ಕೊಂಡು ಪ್ರತಿಪದ ತಿಥಿಯಿಂದ ನೋಡ್ರಿ, ಪ್ರತಿಪದ ಪಾಡ್ಯದಿಂದ ಶುರು ಆಗುತ್ತೆ ನೋಡ್ರಿ. 19ನೇ ತಾರೀಕು ಆ ಒಂದು ಸಮಯದಲ್ಲಿ ಶುರು ಆಗುತ್ತೆ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಸೇವೆ. ಶುದ್ಧರಾಗಿ ಮಡಿ ಬಟ್ಟೆಯನ್ನು ಧರಿಸಿ ಆನಂತರ ಸಂಕಲ್ಪವನ್ನು ಮಾಡಿಕೊಂಡು 9 ದಿವಸ ರಾಮದೇವರ ಒಂದು ಸುಪ್ರಭಾತ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕುಲದೇವರನ್ನು ಸ್ಮರಿಸ್ಕೊಂಡು ಫಸ್ಟ್ ಗಣೇಶನನ್ನು ಪ್ರಾರ್ಥನೆ ಮಾಡಿ ಆನಂತರ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೋಡ್ರಿ ಸುಪ್ರಭಾತ ಸೇವೆಯನ್ನು ಪ್ರಾರಂಭ ಮಾಡ್ತೀನಿ. ನಿರ್ವಿಘ್ನವಾಗಿ ನೆರವೇರಲಿ ಅಂತ ಅಂದ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡುವಂಥದ್ದು. 9 ದಿವಸ ಇರುತ್ತೆ ನೋಡ್ರಿ ಈ ಒಂದು ಸೇವೆ. ಏನಂದ್ರೆ ಫೋಟೋ ಇಟ್ಟಿರ್ತೀರಲ್ಲ ಅಥವಾ ವಿಗ್ರಹ ಇರಲಿ, ಅದು ಎಲ್ಲಿ ಇಟ್ಟಿರ್ತೀರೋ ಅಲ್ಲೇ ಇರಬೇಕು. ಆ ಒಂದು ಫೋಟೋ ಮುಂದೆ ನಾವು ತುಪ್ಪದ ದೀಪವನ್ನು ಹಚ್ಚಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಹೊರಗಡೆ ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕೋಬೇಕು ಫಸ್ಟ್. ಆನಂತರ ದೇವರ ಫೋಟೋ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಂತರ ಸುಪ್ರಭಾತ ಹೇಳುವಂಥದ್ದು. ಫಸ್ಟು ಗಣೇಶನ ಸ್ತೋತ್ರ. 9 ದಿನ ಏನಂತಂದ್ರೆ ರಂಗೋಲಿಯನ್ನು ಬೇರೆ ಹಾಕಬೇಕು ತೆಗೆದು, ಮತ್ತು ಹೂವು ಎಲ್ಲ ಬಾಡಿರ್ತಾವಲ್ಲ ಅದನ್ನೆಲ್ಲ ತೆಗೆದು ಮತ್ತು ಹೊಸ ಹೂವು ಏರಿಸೋದು, ಪೂಜೆ ಮಾಡೋದು ಎಲ್ಲ ಮಾಡೋದು ದಿನಾಲು. ಫೋಟೋ ಇದ್ದ ಜಾಗದ ಕಡೆಯೇ ಇದ್ದರೆ ಆಯ್ತು ನೋಡ್ರಿ. 9 ದಿವಸ ಮಾಡುವಂಥದ್ದು. ಮತ್ತು ಫಸ್ಟ್ ಏನಂತಂದ್ರೆ ಇದೆಲ್ಲ ಸುಪ್ರಭಾತ ಆದ ನಂತರ ನೀವು ಪೂಜೆ ಎಲ್ಲ ಮಾಡಿಕೊಂಡು ಧೂಪ ದೀಪ ಆರತಿ ಎಲ್ಲ ಮಾಡುವಂಥದ್ದು ಇರುತ್ತೆ ನೋಡ್ರಿ. ಆನಂತರ ನೈವೇದ್ಯವನ್ನು ಮಾಡುವಂಥದ್ದು. ನೈವೇದ್ಯ ನೀವು ಏನಾದ್ರೂ ಮಾಡ್ಬೋದು, ನಿಮ್ಗೇನು ಸಾಧ್ಯನೋ ಅದು. ಗೋಧಿಯಿಂದ ಮಾಡಿರುವಂತಹ ಲಡ್ಡನ್ನು ಜಾಸ್ತಿ ನೈವೇದ್ಯ ಮಾಡ್ತಾರೆ. ಅದು ಕೊನೆಗೆ ರಾಮನವಮಿ ದಿವಸ ಮಾಡಿದ್ರೆ ಸಾಕು. ಅಂದರೆ ಗೋಧಿ ಹಿಟ್ಟು ಹುರಿದು ತುಪ್ಪದಲ್ಲಿ ಹುರಿದು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಾಡುವಂಥದ್ದು. ಪ್ರತಿನಿತ್ಯ ನೀವು ಡ್ರೈ ಫ್ರೂಟ್ಸು, ಹಣ್ಣು ಏನಾದರೂ ನೈವೇದ್ಯ ಮಾಡ್ಕೋಬೋದು. ಈ ರೀತಿ ನೀವು ರಾಮದೇವರ ಒಂದು ಸೇವೆಯನ್ನು, ಸುಪ್ರಭಾತ ಸೇವೆಯನ್ನು ಮಾಡೋದು ಮತ್ತು ರಾಮದೇವರ ಒಂದು ಪೂಜೆಯನ್ನು ಮಾಡೋದ್ರಿಂದ ಆಂಜನೇಯನ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ನೋಡ್ರಿ. ಸ್ತೋತ್ರ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ ನೋಡ್ರಿ, ನೋಡ್ಕೊಳ್ರಿ. ಹೋದ ವರ್ಷ ಕೂಡ ನಾನು ವಿಡಿಯೋ ಹಾಕಿದ್ದೆ. ಮೊದಲು ಗಣೇಶನ ಸ್ತೋತ್ರವನ್ನು ಯಾವುದಾದ್ರೂ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಹೇಳಿಕೊಂಡು ಆ ನಂತರ ಇದನ್ನು ಪ್ರಾರಂಭ ಮಾಡಿರಿ. ಪ್ರಾತಃ ಸ್ಮರಾಮಿ ರಘುನಾಥ ಮುಖಾರವಿಂದಂ
ಮಂದಸ್ಮಿತಂ ಮಧುರಭಾಷವಿಶಾಲಪಾಲಂ ಕರ್ಣಾವಲಂಬಿಚಲಕುಂಡಲೋಲಗಂಡಂ ಕರ್ಣಾಂತದೀರ್ಘನಯನಂ ನಯನಾಭಿರಾಮಂ ಪ್ರಾತರ್ಭಜಾಮಿ ರಘುನಾಥಕರಾರವಿಂದಂ ರಕ್ಷೋಗಣಾಯ ಭಯದಂ ವರದಂ ದ್ವಿಜೇಭ್ಯಃ ಯದ್ರಾಜ್ಯಸಂಸದಿ ವಿಜೇಭ್ಯಃ ಮಹೇಶಚಾಪಂ सीताकरग्रहणमण्डलमापसद्यं सीताकरग्रहणमण्डलमापसद्य प्रातर्नमामि रघुनाथपदारविन्दं वज्राङ्कुशादिशुभरेखध्वजावहं मे योगीन्द्रमानसा मधुरतसेव्यमानय शापापहं सपदि गौतमधर्मपत्न्यां प्रातःश्रये श्रुतिनुतां रघुनाथकीर्तिं नीलाम्बुदोत्पलसीतेतररत्ननीलाम् आमुक्तमौक्तिका विभूषणभूषणाढ्यां ध्येयां समस्तमुनिनृत्यभिर्जनमृत्युहन्त्रीं धयां समस्तमुनिभिर्धनमृत्युहं प्रातर्वदामि वचसा रघुनाथ राम वागोषहारि सकलं शमलं निहन्ति यतः पार्वती स्वपतिना सह भोक्तुकामा प्रीत्या सहस्रहरिनामसमं जजाप यश्लोकपञ्चकमिदं नियतं पठेत् तु प्रातः प्रभातसमये पुरुषप्रबुद्धः श्रीरामकिङ्करजनेषु स एव मुख्य भूत्वा प्रयाति हरिलोकमनन्यलभ्यं वादिराजयति प्रोक्तपञ्चकं जानकीपते श्रवणात् सर्वपापज्ञं पठन्नानोक्षयक्षदायकम् इति श्रीवादिराजयति प्रोक्त ಶ್ರೀರಾಮಪಂಚಕಸಂಪೂರ್ಣಂ. ಹೀಗೆ ಪ್ರತಿನಿತ್ಯ ಹೇಳುವಂಥದ್ದು ನೋಡ್ರಿ. ಇದನ್ನು ನಿಮಗೆ ಹೆಂಗೆ ಬರುತ್ತೋ ಹಂಗೆ ಹೇಳ್ರಿ. ನನಗೂ ಸಾಧ್ಯ ಆದಷ್ಟು ಹೇಳಿದ್ದೀನಿ ನೋಡ್ರಿ. ಹಾಗೆ ಓದ್ಕೊಳ್ಳೋದ್ರಿಂದ ನಿಮ್ಗೆ ರಾಗಬದ್ಧವಾಗಿ ಬಂದರೆ ಇನ್ನೂ ರಾಗಬದ್ಧವಾಗಿ ಹೇಳ್ಬೋದು. ಅಥವಾ ಓದ್ತೀನಿ ಅಂತಂದರೆ ಓದೋದಾದ್ರೂ ಓದ್ಬೋದು ನೋಡ್ರಿ. ಇದು ಭಾಳ ಸರಳ ಐತಿ. ಮತ್ತು ಇದನ್ನು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ ನೋಡಿರಿ, ಚೆಕ್ ಮಾಡ್ಕೊಳ್ರಿ. ಸ್ಕ್ರೀನ್ ಮೇಲೆ ಇರುತ್ತೆ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.